ಕ್ಯಾಶುಯಲ್ ಆಗಿ ಐ ವಾಂಟ್ ಟು ನೋ, ನೀವು ಮೂರು ಜನ ಸಿನಿಮಾಗಳಲ್ಲಿ ಇಲ್ಲ ಅಂದಿದ್ರೆ ಬಹುಶಃ ಏನಾಗಿರ್ತಿದ್ರಿ? ದಿಲೀಪ್ ಸರ್, ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಬೇಕು ಅಂತಿದ್ದೆ. ಐ ವಾಸ್ ಎ ಡಾನ್ಸರ್. ಓಕೆ ಓಕೆ. ಆವಾಗಿನ ನನ್ನ ಕಾಲೇಜ್ ಟೈಮ್ ಅವರಾಗಲಿ ಆಗಿನವರೆಲ್ಲರೂ ನನ್ನನ್ನು ಹಿಡಿತಿದ್ದಿದ್ದೆ ಡಾನ್ಸರ್ ಅಂತ. ಬೈ ಚಾನ್ಸ್ ಥಿಯೇಟರ್ಗೆ ಹೋದೆ. ನಾನು ಥಿಯೇಟ್ರಿಗೆ ಹೋಗಿ ಹಾಗಾಗಿ ಆ್ಯಕ್ಟಿಂಗ್ ಶುರು ಆಯ್ತು ಅಷ್ಟೇ. ಥಿಯೇಟ್ರ್ ಮಾಡ್ತಿದ್ದಾಗಲೂ ಐ ವಾಸ್ ವೆರಿ ಶ್ಯೂರ್ ಐ ವಾಂಟ್ ಟು ಬಿ ಅ ಕೊರಿಯೋಗ್ರಾಫರ್ ಅಂತಲೇ ಇದ್ದಿದ್ದು. ಇನ್ಫ್ಯಾಕ್ಟ್ ನಾನು, ಹರ್ಷ, ನಾವೆಲ್ಲ ಒಂದೇ ಟೈಮ್ ಅವರು. ಧನು ಮಾಸ್ಟ್ರು ಅನ್ಬೇಕೀಗ. ಹರ್ಷ ಮಾಸ್ಟ್ರು, ಧನು ಮಾಸ್ಟ್ರು, ನಾವೆಲ್ಲ ಒಂದೇ ಟೈಮ್ ಅವ್ರು ಆ್ಯಕ್ಚುಲಿ. ಸೊ ಪ್ರಾಬ್ಲಿ ಇದಿಲ್ಲ ಅಂದರೆ ಅದಾಗ್ತಾ ಇದ್ದೆ ಬಟ್ ಇಂಡಸ್ಟ್ರಿಯಲ್ಲೇ ಇರ್ತೀವಿ. ಓಕೆ ಓಕೆ ಸರ್, ಇವಾಗ ಆಬ್ವಿಯಸ್ಲಿ ಫನ್ನಿ ಫ್ಯಾನ್ ಎನ್ಕೌಂಟರ್ ಆಗೇ ಇರುತ್ತೆ. ಐ ವುಡ್ ಲೈಕ್ ಟು ನರೇಟ್ ಒಂದು, ಸೊ ದಟ್ ನಿಮ್ಗೆ ಅದರಿಂದ ಒಂದು ಕ್ಲೂ ಸಿಕ್ಕೇನಾರು ಹೇಳ್ಬೋದಾ ಅಂತ. ನಿಮ್ಮ ಶೋ ನಾನು ರೆಗ್ಯುಲರಾಗಿ ಕೇಳ್ತೀನಿ ರೇಡಿಯೋದಲ್ಲಿ, ನಂಗೆ ಸಖತ್ ಇಷ್ಟ. ನೀವು ಥ್ಯಾಂಕ್ ಯು. ನಿಮ್ಮ ಹೆಸರೇನು ಹೇಳಿ ಆಯ್ತಾ? ಸೊ ದಿಸ್ ಇಸ್ ನನ್ನ ಫನ್ನಿ ಎನ್ಕೌಂಟರು. ನೀವು ಹೇಳಿ ಸರ್. ಆ್ಯಕ್ಚುಲಿ ಏನಂದರೆ ನನಗೆ ಇಷ್ಟು ಈಸಿಯಾಗಿ ಬಂದು ಮಾತಾಡಲ್ಲ ನನ್ನ ಹತ್ರ. ಓಕೆ. ತುಂಬ ಜನ ಹೇಳೋದು ಭಯ ಆಗುತ್ತೆ ಅಂತ. ಓಕೆ. He looks very stern, ನಾನು ತುಂಬಾ ಸೀರಿಯಸ್ ಪರ್ಸನಾಲಿಟಿ ಅನ್ನಿಸ್ತಿದೆ ಸರ್. ನಿಮಗೂ ಗೊತ್ತಾ? ಅಲ್ಲ ವಿಜುವಲಿ, ಬಟ್ ನೀವು ಅಂದ್ರೆ ಸ್ವಲ್ಪ ಬಹಳಷ್ಟು ಅಕಾಮಡೇಟ್. ಬಟ್ ತುಂಬ ಈಸಿಯಾಗಿ ಯಾರೂ ಬಂದು ಮಾತಾಡಲ್ಲ ನನ್ನ ಹತ್ರ. ಎಲ್ಲರೂ ಅದನ್ನೇ ಹೇಳೋದು. ಇಲ್ಲ, ನೀವು ನೋಡಿದ್ರೆ ಸ್ವಲ್ಪ ಭಯ ಆಗತ್ತೆ, ಸವಾಸನೆ ಬೇಡ ಒಂದು ಅಂಥವ್ರು ನಾನು ಐ ಸೀನ್ ಅಥವಾ ಎಕ್ಸ್ಪೀರಿಯನ್ಸ್ ದಟ್ ಅಂಥವ್ರು ದೇ ಆರ್ ಸೋ ಈಸಿ ಟು ಟಾಕ್ ಟು. ಇಟ್ಸ್ ಆಲ್ವೇಸ್ ದ ಅದರ್ ವೇ ರೌಂಡ್ ಅಲ್ವಾ? ಬಟ್ ಬಿಗಿನಿಂಗನು ಅಷ್ಟೇ ಭಾಳ ಫ್ರೆಂಡ್ಲಿ ಅವರು. ಅಂದರೆ ಈಗ ನಾವು ಕ್ಲಾಬ್ ಬಾಯ್ ಆಗೆಲ್ಲ ಕೆಲಸ ಮಾಡ್ತೀವಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ನಮಗೆ ಕರೆಸಿ ಮಾತಾಡಬೇಕು ಅಂತ ಇರಲ್ಲ ಆ್ಯಕ್ಚುಲಿ. ಅಂದರೆ ಇವ್ರ ಲೆವೆಲ್ ಆ್ಯಕ್ಟರ್ಸಿಗೆಲ್ಲ. ಬಟ್ ನಮಗೆಲ್ಲ ಕೇಳೋರು, ಮಾತಾಡೋರು, ಆರಾಮಾಗಿ ಅವ್ರ ಕಾರಲ್ಲಿ ಕೂರಿಸ್ಕೊಳ್ಳೋರು, ಈ ಥರದ್ದೆಲ್ಲ ಬಿಸಿಲಲ್ಲಿ. ಸೀಕ್ರೆಟ್ ಇದೆ ಅದರಲ್ಲಿ. ಓಕೆ. ಅವಾಗ ಆ ಲೆವೆಲೇ ಇರಲಿಲ್ಲ. ಅವಾಗಲೂ ಹಂಗೆ ಇತ್ತು, ಇವಾಗಲೂ ಹಂಗೆ ಇದೆ. ಸೊ ಹಾಗಾಗಿ ಈಗ ನಾವೇನು ಮಾತಾಡ್ತೀವಿ ಅದಷ್ಟೇ ಉಳಿಯೋದು. This shows how grounded he is. ಹೌದು. ಸೊ ಅಪೂರ್ವ, ಸಿನಿಮಾದಲ್ಲಿ ಇಲ್ಲದೆ ಇದ್ದಿದ್ರೆ ನೀವೇನಾಗಿರ್ತಿದ್ರಿ? ಬಹುಶಃ ಸೈಕಾಲಜಿ ಪರ್ಸೂ ಮಾಡ್ತಿದ್ದೆ ಅನ್ಸುತ್ತೆ. ನಾನು ಓದಿದ್ದೆ ಮಾಸ್ಟರ್ ಡಿಗ್ರಿನಲ್ಲಿ, ಬಹುಶಃ ಅದನ್ನು ತಗೊಳ್ತಿದ್ದೆ ಅನ್ಸುತ್ತೆ. ನಂಗೆ ಈಗಲೂ ಅಂದ್ರೆ ತುಂಬಾ ಕಾಂಟೆಂಪ್ಲೇಟ್ ಮಾಡ್ತಿದ್ದೀನಿ, ಓದ್ಬಿಡೋಣ, ಮಾಸ್ಟರ್ ಡಿಗ್ರಿ ಮಾಡ್ಬಿಡ್ಲಾ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬೇಕು ಅಂತ ಆಸೆ ಇತ್ತು. ನನಗಿಂತ ಜಾಸ್ತಿ ನಮ್ಮ ತಂದೆಗೆ ಇತ್ತು. ಸೊ ಆಗತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಆ ಆಸೆ ಅಂತೂ ಮಾಡಿ. ಇಟ್ಸ್ ನೆವರ್ ಟೂ ಲೇಟ್ ಏನನ್ನೇ ಮಾಡೋದಕ್ಕೂ. ಅಂದ್ರೆ ಅದು ಯು ಕ್ಯಾನ್ ರೀಡ್ ಮೈಂಡ್ಸ್ ಆಲ್ಸೋ. ಡೀಲ್ ಮಾಡ್ತಿದೀವಿ ಅಂದಾಗ ನಾನು ಸುಮ್ಮನೆ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಓದ್ಕೊಂಡು ಹಂಗಾಗಲ್ಲ. ಇಟ್ ನೀಡ್ಸ್ ದಟ್ ಕರೆಕ್ಟ್ ಒಂದಷ್ಟು ವರ್ಷದ ಡೆಡಿಕೇಶನ್. ದಿಸ್ ಪಾಯಿಂಟ್ ಇನ್ ಲೈಫ್ ಗೊತ್ತಿಲ್ಲ. ಅಂಡ್ ನಿಮಗೆ ಫನ್ನಿ ಫ್ಯಾನ್ ಎನ್ಕೌಂಟರ್ ಆಗಿದ್ಯಾ? ಸಮಥಿಂಗ್ ವೆರಿ ಸಿಮಿಲರ್. ಏನಾಗಿತ್ತು ಅಂದ್ರೆ, ನಾವು ಎಲ್ಲೋ ಒಂದು ಸಣ್ಣ ಕ್ಯಾಫೆನಲ್ಲಿ ಕೂತಿದ್ದೆ. ಬಂದು ಫುಲ್ ಇಡೀ ಗ್ರೂಪ್ ಅವರೆಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗೋರು, ಫ್ರೆಂಡ್ಸ್ ಏನೋ ಕಲೀಗ್ಸ್ ಎಲ್ಲ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ರು. ದೆನ್ ದೇ ಮಿಸ್ಟುಕ್ ಮೀ ಫಾರ್ ಸಂಯುಕ್ತ ಹೊರನಾಡ್. ಅವರು ಅನ್ಕೊಂಡ್ಬಿಟ್ಟು ನಿಮ್ಮನ್ನ ನಾನು ಯಾವ್ದು ದಿಗಂತ್ ಜೊತೆ ಮಾಡಿದ್ರಲ್ಲ ಯಾವ ಸಿನಿಮಾ, ಮನಸಾರೆ ಅಲ್ಲ, ಇದು ಹಾಗೆ ಸುಮ್ಮನೆ ಲೈಫು ಇಷ್ಟೇನೆ. ಲೈಫು ಇಷ್ಟೇನೆ ನಾನು ನೋಡಿ ಲೈಫು ಇಷ್ಟೇನೆ ಬಂದಾಗ ನಾನು ಆಕ್ಟಿಂಗೇ ಮಾಡ್ತಿದ್ದೀವಲ್ಲ ಅಂತ ನಾನು ಇದೇನೋ ಅವ್ರಿಗೆ ಎಕ್ಸ್ಪ್ಲೇನ್ ಥ್ಯಾಂಕ್ಸ್ ಓಕೆ ಅಂತ ಬಿಟ್ಟು ಕಳ್ಸು. ನನ್ನ ಜೊತೆಗಿದ್ದು ಅಲ್ಲ ನಿನ್ ಹೆಸರೇ ಗೊತ್ತಿಲ್ಲ, ಹೌ ಕ್ಯಾನ್ ಯು ಮಿಸ್ಟೇಕ್ ಯು, ಫೋಟೋ ಹಾಕೊಟ್ಟೆ ನೀವು, ಏನಿದೆ ಕಳ್ಕೊಳಕ್, ಇಟ್ಸ್ ಓಕೆ. ಐ ಮೀನ್ ಲೈಫಲ್ಲಿ ನೆರೇಟಿವ್ ಮೊಸಾಕ್ ಎಕ್ಸ್ಪೀರಿಯನ್ಸ್ ಏನೋ ಆಗ್ತಾ ಇರುತ್ತೆ. ಸರ್, ನೀವು ಆಫ್ಟರ್ 15-16 ಇಯರ್ಸ್ ಇಂಟು ಮೀಡಿಯಾ, ಇವಾಗ ಇಫ್ ಯು ಲೆಫ್ಟ್ ಟು ಥಿಂಕ್ ಇದನ್ನ ಬಿಟ್ಟು ಇನ್ನೇನಾದ್ರೂ ಮಾಡೋದಿದ್ದಿದ್ರೆ ಏನ್ ಮಾಡಿರ್ತಿದ್ರಿ? ನಿಜವಾಗ್ಲೂ ನನಗೆ ಏನೋ ಒಂದು ಸರ್ವೈವ್ ಆಗೋದಕ್ಕೆ ಒಂದು ಆರ್ಟ್ ಜಾಬ್ ಮಾಡ್ತಾ ಇರ್ತಿದ್ದೆ. ಬಟ್ ಇಷ್ಟು ಡಿಸಿಪ್ಲಿನ್ ನಾನು ಬೇರೆ ಏನೂ ಮಾಡಲ್ಲ ಲೈಫಲ್ಲಿ. ಅಂದರೆ ಈವನ್ ಸೆಟ್ಟಲ್ಲಿ ನಾನು ಇರೋದೇ ಬೇರೆ ಇರ್ತೀನಿ, ಮನೇಲೇ ಬೇರೆ ಥರ ಇರ್ತೀನಿ. ಅಂದರೆ ಮನೇಲಿ ಭಾಳ ಯೂಸ್ಲೆಸ್ ಥರ ನಿಜವಾಗ್ಲೂ ನನಗೆ ಫೀಲ್ ಆಗುತ್ತೆ. ಈವನ್ ನನ್ನ ವೈಫ್ಗೂ ಅಷ್ಟೇ. ಥ್ಯಾಂಕ್ ಯು, ಬಿಕಾಸ್ ಐ ಥಿಂಕ್ ಸರ್ ನಾವು ಅಂತಂದ್ರೆ ನಾವೆಲ್ಲರೂ ಐ ಥಿಂಕ್ ನಾವು ಮನೇಲಿ ಇಲ್ಲಿದ್ದಾಗ ಇಂಡಸ್ಟ್ರಿ ಅವ್ರದ್ದು ಆಕ್ಚುಲಿ ಕೋರ್ಸ್ ಸತ್ಯ ಅದು. ಹೊರಗಡೆ ಬಂದಾಗ ಗ್ಲಾಸಸ್ ಹಾಕೊಂಡು ಮನೆ ಒಳಗೆ ಹೋದ್ರೆ ನಿಜವಾಗ್ಲೂ ಅದು ಫೀಲ್ ಆಗುತ್ತೆ. ನಾನು ಬೇರೆ ಪರ್ಸನ್ನೇ ಅನಿಸ್ಬಿಡುತ್ತೆ. ಅದು ಸಿನಿಮಾ ಇಲ್ಲ ಅಂದರೆ ನಿಜವಾಗ್ಲೂ ಸರ್ವೈವಿಗೆ ಅಷ್ಟೇ ಏನೋ ಒಂದು ಆರ್ಟ್ ಜಾಬ್ ಮಾಡ್ತಿದ್ದೆ, ಅಷ್ಟು ಬೇರೆ ಬೇರೆ. ಓಕೆ ಓಕೆ ಸರ್, ಸಿನಿಮಾಗೆ ಎಲ್ಲ ಕಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಟ್ರೇಲರ್ಗೆ ನಮ್ಮ ಧನಂಜಯ್ ಅವರು, ಡಾಲಿ ಧನಂಜಯ್ ಅವರು ಸಿನಿಮಾ ನೋಡಿದ್ದಾರೆ, ಬಹಳವಾಗಿ ಮೆಚ್ಕೊಂಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಟ್ರೇಲರ್ನ ಶೇರ್ ಮಾಡಿದ್ದಾರೆ. ಶಿವಣ್ಣ ಅವರ ಪ್ರೊಫೈಲಲ್ಲಿ ಸಹ ನೋಡಿದ್ವಿ ನಾವು. ಸೊ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ.
ಇವಾಗ ಸಿನಿಮಾ ನೋಡಿದವರು ಟ್ರೇಲರ್ ನೋಡಿದವರು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಏನು ಹೇಳಿದ್ದಾರೆ, ಏನಾದ್ರು ಹೇಳಿದಾರಾ? ನನಗೆ ಒಂದು ಇಂಪಾರ್ಟೆಂಟ್ ಹೇಳಿದ್ರೆ ಲೂಸಿಯಾ ಪವನ್ ಸರ್ ಅವರು ನನಗೆ ಕಳಿಸಿದ ತಕ್ಷಣ ನಾನು ಇಮಿಡಿಯೇಟಾಗಿ ಮೆಸೇಜ್ ಹಾಕಿ ಅಪ್ರಿಷಿಯೇಟ್ ಮಾಡಿ ವಿಶ್ ಮಾಡಿದರು. ಅದು ನನಗೆ ಒಂದು ಬಹಳ ಖುಷಿ ಅನಿಸಿತ್ತು. ಮತ್ತು ಧನಂಜಯ್ ಸರ್ ಆ್ಯಕ್ಚುಲಿ ಸಿನಿಮಾ ನೋಡಿದರು. ನನಗೆ ತುಂಬ ಅನಿಸಿದ್ದದೆ ಅಂದರೆ ಅಷ್ಟು ಬ್ಯುಸಿ ಇರೋ ವ್ಯಕ್ತಿ, ಬಹಳಷ್ಟು ಬ್ಯುಸಿ ಇರ್ತಾರೆ. ಮತ್ತು ಅವರು ಯೋಚನಾ ಶಕ್ತಿನೇ ಬೇರೆ ಥರ. ಅಂದರೆ ಅವರು ಈಗ ನಾನು ಅಷ್ಟೇ ಸಿನಿಮಾ ಮಾಡಬೇಕು ಯೋಚನೆ ಮಾಡಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ರೆ ನಾನು ಎಷ್ಟು ಪರ್ಸೆಂಟ್ ಇಂಡಸ್ಟ್ರಿನ ನಾನು ಸ್ವಲ್ಪ ಬ್ಯುಸಿ ಮಾಡ್ಬೋದು, ಈ ಥರ ಯೋಚನೆ ಮಾಡೋ ವ್ಯಕ್ತಿಗಳು ಅಷ್ಟು ಬ್ಯುಸಿ ಇರ್ತಾರೆ. ಅವರು ನಮ್ಮ ಬಗ್ಗೆ ಇನ್ನೂ ನೆನಪಿಟ್ಕೊಂಡು ಪೋಸ್ಟ್ ಹಾಕಿ ಬೇರೆ ಕಡೆ ಎಲ್ಲ ಹೇಳಿದ್ದಾರೆ ಅವರು. ಆ ಥರದ್ದೆಲ್ಲ ಅದು ಭಾಳ ಖುಷಿ ಅನಿಸುತ್ತೆ. ವ್ಯಾಲಿಡೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಳ್ಕೋಬೋದಾನೆ ನನ್ನ ಸಿನಿಮಾ ನಂಗೆ ಇಷ್ಟ ಆಗಿದೆ ನಾನು ಮಾಡಿದ್ದೀನಿ ಅಂತ, ಬಟ್ ಯು ಆರ್ ಆಲ್ವೇಸ್ ಮಾಡಿರೋದೇನೇ ಇನ್ನೊಬ್ರು ಅದನ್ನ ನೋಡಿ ಏನ್ ಹೇಳ್ತಾರೆ ಅನ್ನೋದೊಂದು ಇರುತ್ತೆ. ಪ್ರಾಬಬ್ಲಿ ಅದನ್ನ ಅವ್ರು ಔಟ್ ಲೌಡ್ ಹೇಳಲ್ಲ, ಬಟ್ ಇನ್ನೊಬ್ರು ಬಂದು ಚೆನ್ನಾಗಿದೆ ಅಂತಂದಾಗ ದಟ್ ಜನರೇಷನ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ, ಸೆನ್ಸ್ ಆಫ್ ಟುಗೆದರ್ನೆಸ್. ಓಕೆ, ನಮ್ಮ ಇಂಡಸ್ಟ್ರಿ ನಮ್ ಬೆಂಬಲಕ್ಕೆ ನಿಲ್ತಿದಾರಲ್ಲ, ಅಂದ್ರೆ ನಾವೇನೋ ಮಾಡಿದೀವಿ ಚೆನ್ನಾಗಿರೋದು, ಅವ್ರಿಗೆ ಚೆನ್ನಾಗಿ ನಾವು ಮಾಡಿರೋದು ಅವ್ರಿಗೆ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಗೊತ್ತಾದಾಗ ಐ ಥಿಂಕ್ ವಿ ಫೀಲ್ ಮಚ್ ಮೋರ್ ಹ್ಯಾಪಿಯರ್, ಕಾನ್ಫಿಡೆಂಟ್. ಆ್ಯಂಡ್ ಈ ಥರದ ಸಿನಿಮಾ ಕಮಿಟ್ಮೆಂಟ್ ಅಲ್ಲ ಅವ್ರಿಗೆ. ಕರೆಕ್ಟ್. ಸ್ಟಾರ್ ಸಿನಿಮಾಗಳಾದ್ರೆ ಅದೊಂದು ಕಮಿಟ್ಮೆಂಟ್ ತರ ನೋಡಾದ್ಮೇಲೆ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂತ ಇಲ್ಲ, ಅವ್ರು ಹೇಳಲೇಬೇಕು ಅನ್ನೋದಿಲ್ಲ. ಅನ್ಸಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರು ಏನಾರ ಒಳ್ಳೇದೇ ಹೇಳಲಿ ಅಂತ. ಹೇಳಲೇಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಫ್ ದೇ ಆರ್ ಸೇಯಿಂಗ್ ಸಮಥಿಂಗ್ ಅಬೌಟ್ ದ ಪ್ರಾಜೆಕ್ಟ್ ದೆನ್ ಡೆಫಿನೆಟ್ಲಿ ಅದು ಇಷ್ಟ ಆಗಿದೆ ಅಂತ. ಅವರು ಮತ್ತು ಸುಮ್ಮನೆನೂ ಹಾಕಿರ್ಲಿಲ್ಲ, ಆಲ್ ದಿ ಬೆಸ್ಟ್ ಇದೆಲ್ಲ ಹಾಕಿದ್ದವ್ರು. ಅಂದರೆ ನಾನು ಸಿನಿಮಾ ನೋಡಿದ್ದೀನಿ, ಇಟ್ಸ್ ಎ ಮಸ್ಟ್ ವಾಚ್ ಅಂತ ಹಾಕಿದ್ರು. ಅದು ಯಾರ್ಯಾರು ಶೇರ್ ಮಾಡಿದ್ರು ಇಲ್ಲಿವರೆಗೂ ಅಂದ್ರೆ ಸೆಲೆಬ್ರಿಟೀಸ್ ಅಂತ ವಾಟ್ ಯು ಕಾಲ್, ಅವರೆಲ್ಲ ವಿತ್ ಕನ್ವಿಕ್ಷನ್ ಏನಾದ್ರು ಬರ್ದೇ ಹಾಕಿದ್ದಾರೆ. ಇಟ್ ವಾಸ್ ನಾಟ್ ಎನಿ ರ್ಯಾಂಡಮ್ ಶೇರ್ ದಟ್ ದೇ ಡಿಡ್ ಆನ್ ದೇರ್ ಪ್ರೊಫೈಲ್. ಅದು ತುಂಬಾ ಮ್ಯಾಟರ್ ಆಯ್ತು ನಮಗೆ. ಅಲ್ಲ, ಅದನ್ನೇ ನಾನು ಧನಂಜಯ್ ಅವ್ರದ್ದು ಅವರು ಸ್ಪೆಸಿಫಿಕ್ ಕೆಲವು ಸೀನ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು. ಆ ಸೀನಲ್ಲಿ ನಿಮ್ಮದು ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಅಷ್ಟು ಅವರು ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಇಟ್ ವಾಸ್ ನಾಟ್ ಒನ್ ಆಫ್ ದ ಮೂವಿ ಅದು. ಸೊ ಅಷ್ಟು ಈಸಿಯಾಗಿ, ಯಾಕಂದ್ರೆ ನಾವು ಸಿನಿಮಾ ನೋಡಿ ಬಂದಾದ್ಮೇಲೆ ನೆನಪೇ ಇಟ್ಕೊಳ್ಳಲ್ಲ. ಆದರೆ ಕೆಲವು ಸೀನ್ಗಳು ಕೆಲವು ಶಾರ್ಟ್ಗಳನ್ನ ನೆನ್ಪಿಟ್ಕೋತೀವಿ ಅಂದರೆ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರಿಗೆ ಅಂತ. ಸೊ ಅದರ ಮೇಲೆ ಐ ಬಿಲೀವ್ ದಿಸ್ ಇಸ್ ಅ ಗುಡ್ ಪ್ರಾಜೆಕ್ಟ್. ಬಿಕಾಸ್ ನಾವು ಮಾಡಿದವ್ರಿಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಕೆಲವು ಸತಿ ನಮ್ಮ ಜಡ್ಜ್ಮೆಂಟು ಹಾಳಾಗ್ಬಿಡುತ್ತೆ. ನಾನು ಚೆನ್ನಾಗಿದೆ ಅನ್ಸಿದ್ರು ನನ್ನ ಪ್ರೀತಿಗೆ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಅಂತ. ಯಾವಾಗ ನಮ್ಗೆ ಈ ಥರ ಹೊರಗಡೆಯಿಂದ ಬರುತ್ತೆ, ದೆನ್ ವಿಲ್ ಸ್ಟಾರ್ಟ್ ರೀಡಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಹಂಗಾರೆ ಇದ್ರಲ್ಲಿ ನಾನು ಏನು ಈಗ ಇನ್ನೊಂದ್ಸತಿ ನೋಡಬೇಕು ಅನ್ಸುತ್ತೆ ನನಗೆ. ಈ ಥರ ಬಂದು ಹೇಳಿದಾಗ ಹೌದಾ ಇದೇನೋ ಇಷ್ಟ ಆಗಿದೆ, ಅದು ಇನ್ನೊಂದ್ಸತಿ ನೋಡ್ತೀನಿ ನಾನು ಅಂತ. ಯಾಕಂದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಮಾಡ್ಬಿಟ್ಟಿರ್ತೀವಿ ಬಿಕಾಸ್ ಆಫ್ ದ ಫೀಡಿಂಗ್ ಇರ್ಬೋದು. ಈಗ ಕೇಶವನಿಗೆ ಬಂದೊಂದು ಶಾರ್ಟ್ಗೆ ಫೀಡ್ ಹೆಂಗೆ ಮಾಡ್ತಾರೆ ಅಂದರೆ, ಆ ಶಾರ್ಟ್ ಟೈಮಲ್ಲಿ ನಾನು ಏನು ಮಾಡಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಅದರದ್ದೇ ಒಂದು ಟೈಮಿಂಗ್ ಬಂದ್ಬಿಟ್ಟಿರುತ್ತೆ. ಕೈಯೇನೋ ಹಿಂಗೆ ಅಂದಿರ್ತೀನಿ, ಏನೋ ಮಾಡಿ ಅದಿಷ್ಟಪಟ್ಟಿರ್ತಾರೆ ಅವರು. ಸರ್ ಅಲ್ಲಿ ನೀವು ಇದು ಮಾಡಿರಲ್ಲ ತುಂಬ ಚೆನ್ನಾಗಿದೆ ಅಂತ. ದೆನ್ ಇಫ್ ಐ ಗೋ ಲುಕ್ ಬ್ಯಾಕ್ ದೆನ್ ಐ ಸಿ ಅ ಡಿಫ್ರೆಂಟ್ ಆ್ಯಕ್ಟರ್. ಇದನ್ನು ಹೆಂಗೆ ಮಾಡಿದೆ ನಾನು ಅಂತ. ಯೂಶಲಿ ನಾನು ಹಿಂಗೆ ಮಾಡಲ್ವಲ್ಲ ಅನ್ನೋ ಥರದ್ದು. ಸೊ ಹಾಗಾಗಿ ಈ ಥರದ ಫೀಡಿಂಗ್ ಬಂದಾಗ ವಿ ಫೀಲ್ ಓ ಏನೋ ಆಗಿದೆ ಇದರಲ್ಲಿ, ಐ ಹ್ಯಾವ್ ಡನ್ ಸಮಥಿಂಗ್ ಅನ್ನೋ ಥರ ಅನಿಸುತ್ತೆ ಇದು. ಆ್ಯಂಡ್ ಇದು ಎಲ್ಲ ಪ್ರಾಜೆಕ್ಟಿಗೂ ಬರಲ್ಲ, ಇದು ಡೆಫಿನೆಟ್ಲಿ ಬರಲ್ಲ. ಬಿಕಾಸ್ ನನಗೆ ಆರ್ಕೆಸ್ಟ್ರಾಗಿ ಹಿಂಗೆ ಬಂದಿತ್ತು ಆ್ಯಕ್ಚುಲಿ. ತುಂಬ ಜನ ಹೇಳಿದ್ದು. ದೆನ್ ಐ ಫೀಲ್ ಹೌದಾ ಅಂತ. ಬಿಕಾಸ್ ಅದು ನಾವು ಹೆಂಗೆ ಮಾಡಿಬಿಟ್ಟಿರ್ತೀವಿ ಅಂದರೆ ಅದು ಬೇರೆ ಝೋನಲ್ಲೇ ಮಾಡಿರ್ತೀವಿ ನಾವು. ಬಟ್ ಅದು ಔಟ್ಪುಟ್ ಕೇಳಿದಾಗ ಖುಷಿ ಆಗುತ್ತೆ. ಧನಂಜಯ್ ಅವರು ನನಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಸ್ಪೆಸಿಫಿಕ್ ಕೇಶವ ಹೆಸರು ಹೇಳಿದ್ರು, ಸೀನ್ ಹೇಳಿದ್ರು. ಅದು ಹೇಳಿದಾಗ ಐ ರಿಯಲಿ ಫೆಲ್ಟ್ ಹ್ಯಾಪಿ ಆ್ಯಂಡ್ ಓ ಗುಡ್, ಪರವಾಗಿಲ್ಲ ಅಂತ. ಯಾಕಂದರೆ ನಾನು ಹೇಳಿದ್ನಲ್ಲ, ಆಫ್ಟರ್ ಲಾಂಗ್ ಗ್ಯಾಪ್ಗಳಾದ್ಮೇಲೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಎಸ್ಪೆಷಲಿ ನಾನು ಮಾಡ್ತಾ ಇರ್ತೀನಿ. ಆ ಥರ ಮಾಡಿರೋಂಥ ಸಿನಿಮಾ ಬಗ್ಗೆ ಯಾರೋ ಹೇಳಿದಾಗ ಐ ರಿಯಲಿ ಫೀಲ್ ಹ್ಯಾಪಿ. ಬಿಕಾಸ್ ನಾನು ಮಾಡೋದೇ ಕೆಲವು ಅದರಲ್ಲೂ ಯಾರೋ ಒಬ್ರು ನೋಡ್ತಾ ಇದ್ದಾರೆ, ಓ ಗುಡ್ ಅಂದರೆ ಗುಡ್ ಚಾಯ್ಸ್ ಆಯ್ತಿದ್ದು, ದೆನ್ ಐ ಹ್ಯಾವ್ ಟು ಲುಕ್ ಫಾರ್ವರ್ಡ್ ಅನ್ನೋ ಥರ ಅನಿಸುತ್ತೆ. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಎಂಪವರಿಂಗ್ ಅಂದರೆ ನನಗೆ ಅಲ್ಲಿ ತನಕ ಎನರ್ಜಿ ಡ್ರೈನ್ಡ್ ಔಟ್ ಆ ಥರದೊಂದು ಫೀಲ್ ಇತ್ತು. ಅವ್ರು ಆದಮೇಲೆ ಎಷ್ಟು ಎನರ್ಜಿ ಸಿಕ್ತು ಅಂದರೆ ಪ್ರಾಬ್ಲಿ ಇಷ್ಟು ಬೇಗ ಬರೋದಕ್ಕೆ ಅವರು ಅದೊಂದು ಮಾತು ಕಾರಣ ಆಯಿತು. ಅವ್ರು ಸಿನಿಮಾ ಅಂದರೆ ಅವರು ಕರೆದು ಕೂರಿಸಿ ಮಾತಾಡಿ ಸಿನಿಮಾ ಇಷ್ಟೆಲ್ಲ ಮಾಡೋದಿದೆಯಲ್ಲ, ಅಷ್ಟು ಬ್ಯುಸಿ ಇರೋ ವ್ಯಕ್ತಿ ಅದೆಲ್ಲ ಅಲ್ವಾ ಸರ್. ಅಕ್ನಾಲೇಜ್ ಮಾಡೋದು ಒಂದೊಂದ್ಸಲ ಆಸ್ ಸ್ಮಾಲ್ ಆಸ್ ಅಥವಾ ಆಸ್ ಸಿಂಪಲ್ ಆಸ್ ಅಕ್ನಾಲೇಜ್ ಮಾಡೋದು, ಅದು ಅವರಿಗೆ ಸ್ಮಾಲ್ ಇರುತ್ತೆ ಬಹುಶಃ.
ಅದನ್ನ ತಗೊಳ್ಳೋರ್ಗೆ ರಿಸೀವಿಂಗ್ ಎಂಡಲ್ಲಿ ಇರೋರಿಗೆ ಅದು ಬಹಳ ದೊಡ್ಡದಾಗಿರುತ್ತೆ ಬಹಳ ಫಾರ್ ಶೋರ್. ಇವಾಗ ಬಟ್ ಆ್ಯಕ್ಚುಲಿ ನಾನು ನಿಮಗೊಂದು ಹೇಳ್ತೀನಿ ಸರ್, ಸಾಧ್ಯ ಆದರೆ ಇದನ್ನು ಮಾಡಿ. ಬಿಕಾಸ್ ಎವ್ರಿಬಡಿ, ಯಾಕಂದರೆ ಈ ಒಂದು ಪಾಯಿಂಟಲ್ಲಿ ನಿಮಗೂ ಅದ್ರ ನೀಡಿತ್ತು. ಏನಾಗುತ್ತೆ, ಡೆಬ್ಯೂ ಸಿನಿಮಾ ಮೇಕಿಂಗ್ ಇದೆ ಗೊತ್ತಾ ಪ್ರೋಸೆಸ್, ಐ ಥಿಂಕ್ ಶುಡ್ ರೈಟ್ ಎ ಬುಕ್. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ದೂರದಿಂದ ನೋಡೋದಕ್ಕೂ ಆ್ಯಕ್ಚುಲ್ ಬಂದು ಕುತ್ಕೊಂಡಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಅದು ಪ್ರೋಸೆಸ್ ಹೆಂಗಿದೆ, ಹೆಂಗಾಯಿತು ಅನ್ನೋದೊಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಬರೋದ್ರೆ ಅದು ಡೆಫಿನೆಟ್ಲಿ ಎಷ್ಟೋ ಜನಕ್ಕೆ ಅದು ಗೈಡ್ಲೈನ್ ಆಗುತ್ತೆ. ಹೊಸದಾಗಿ ಈ ಫೀಲ್ಡ್ಗೆ ಬರಬೇಕು ಯಾಕಂದರೆ ತುಂಬ ಜನ ಹಾದಿ ತಪ್ಪಿಬಿಡ್ತಾರೆ. ಆ ಹಾದಿ ತಪ್ಪಿ ಇಂಡಸ್ಟ್ರಿ ಬಿಟ್ಬಿಡ್ತಾರೆ, ಹೋಪ್ಸ್ ಬಿಟ್ಬಿಡ್ತಾರೆ. ಅಟ್ಲೀಸ್ಟ್ ಈ ಥರದ್ದು, ಯಾಕಂದರೆ ಈಗ ನೀವು ಬಂದು ಮಾತಾಡ, ಈಗ ಫಸ್ಟ್ ಟೈಮು ಯಾರು ನಾನು ಹೇಳಿದೆ ಇಲ್ಲ ಇವ್ರನ್ನ ಮೀಟ್ ಮಾಡಿ ಅವರು ಇದೇ ಥರ ಮಾಡಿರೋದು ಅಂತ ಹೇಳಿದ್ರೆ, ಸೊ ಪ್ರಾಬ್ಲಿ ಆ ಥರದ್ದು ಏನಾರ ಒಂದು ಡಾಕ್ಯುಮೆಂಟ್ ಆದರೆ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ಸ್, ಎಸ್ಪೆಷಲಿ ಫಾರ್ ನ್ಯೂ ಕಮರ್ಸ್. ಖಂಡಿತ. ಯಾಕಂದ್ರೆ ಈ ಎಲ್ಲಾನು ನೋಡಿ ಬಂದಿರ್ತಿರಲ್ಲ, ಎಲ್ಲ ಪೀಕ್ಗಳು ಹೋಗಿ ಬಂದಿರ್ತಿರಲ್ಲ. ಪ್ಲಸ್ ಇವರ ಡೆಬ್ಯೂ ಜೊತೆಗೆ 15-16 ವರ್ಷದ ಎಕ್ಸ್ಪೀರಿಯನ್ಸು ಆ್ಯಡ್ ಆಗೋದ್ರಿಂದ ಕರೆಕ್ಟ್. ಲವ್ಲಿ ಸರ್, ಮಾಡಿ. ಅಂಡ್ ಕೊನೆಯದಾಗಿ ನಾನು ಮೂವರನ್ನು ಕೇಳಬೇಕು, ನಮ್ಮಲ್ಲೇ ಮೊದಲು ಅಂತ, ಇದೇ ಮೊದಲ ಬಾರಿಗೆ ಈ ಸಿನಿಮಾದ ಬಗ್ಗೆ ಈ ಹಿಂದೆ ಎಲ್ಲೂ ಹೇಳಿಲ್ದೇ ಇರುವಂಥ, ಮುಂದೆ ನೀವು ಕೊಡುವಂಥ ಇಂಟರ್ವ್ಯೂಸಲ್ಲೂ ಹೇಳಲ್ಲ ಅನ್ನೋಂಥ ಒಂದೊಂದು ವಿಷಯ ಈಚೆ ಹೇಳಿ. ಯಾರಿಂದ ಸ್ಟಾರ್ಟ್ ಮಾಡೋಣ? ಲೇಡೀಸ್ ಫಸ್ಟ್. ಐ ಕ್ಯಾನ್. ಎಸ್, ನನಗೆ ಟಾಪ್ ಆಫ್ ಮೈ ಮೈಂಡ್ ಇರೋದೇ ಅದು. ನಾನು ಮತ್ತೆ ಮಧು ಪೇರ್ಡ್ ಅಗೇನ್ಸ್ಟ್ ಈಚ್ ಅದರ್. ನಾನು ಅವನು ಫುಲ್ ಬಾಂಡಿಂಗ್ ಅಂದ್ರೆ ಒಂದು ಫ್ಲರ್ಟ್ ಮಾಡೋ ಒಂದು ಸ್ಟೇಜ್ ಅಲ್ಲಿ ಇರ್ತೀವಿ. ಇಬ್ರು ಫ್ಲರ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿರ್ತೀವಿ, ಎಲ್ಲ ನಡ್ಕೊಂಡು ಹೋಗ್ತಿರ್ತೀವಿ. ಜಾನ್ಸನ್ಸ್ ಮಾರ್ಕೆಟ್ ಅಲ್ಲಿ ಎಲ್ಲ ಮಾಂಸ ಕಟ್ ಮಾಡ್ತಾ ಇದಾರೆ. ಆ ಕಡೆ ಲೆಫ್ಟ್ ಅಲ್ಲಿ ಸಂಬಡಿ ಪುಲ್ಲಿಂಗ್ ದಟ್ ಔಟ್ ಆಫ್ ಸಮ್ ಬಾಡಿ ಅಂದ್ರೆ ಪ್ರಾಣಿಗಳ ಬಾಡಿ. ಐ ಮೀನ್ ನಂದು ಯಾವಾಗ ಮುಗಿಯೋತಿದ್ರು, ಯಾವಾಗ ಇಲ್ಲಿಂದ ಯಾವಾಗ ಹೋಗ್ತೀವಿ ನಾವು ಅಂತ. ಬಟ್ ಆಬ್ವಿಯಸ್ಲಿ ಪಾಪ ಅವ್ರಿಗೆ ವಿಜುವಲಿ ಏನೋ ಚೆನ್ನಾಗಿ ಆಗ್ತಿದೆ ಅಥವಾ ಈ ತರ ಇದ್ರು ಜಗತ್ತನ್ನ ಮರ್ತು ಬಿಟ್ಟು ಇವರಿಬ್ರು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅವ್ರ ಮಾತಾಡಿ. ಸೊ ಐ ಥಿಂಕ್ ದಟ್ಸ್ ವೆರಿ ಮೆಮೊರೇಬಲ್. ಐ ವುಡ್ ಪ್ರಾಬಬ್ಲಿ ನಾಟ್ ವಾಕ್ ಇನ್ ದೋಸ್ ಮಾರ್ಕೆಟ್ ಅಗೇನ್, ಬಟ್ ಇವರ ಒಂದು ಸಿನಿಮಾದ ಸಲುವಾಗಿ ಆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಓಕೆ ಸರ್, ಕೇಶವಮೂರ್ತಿ. ನಾನು ಅದೇ ಇವ್ರು ಇದು ಹೇಳ್ಬೇಕಿದ್ರೆ ಅನ್ನಿಸ್ತಂದರೆ, ಒಂದು ಈ ಸಿನಿಮಾದಲ್ಲಿ ಬೆಂಗಳೂರು ಒಂದು 15-20 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಶೂಟ್ ಆಗಿರೋದು ಇಡೀ ಸಿನಿಮಾ. ಬಟ್ ಇಷ್ಟು ಜಾಗದಲ್ಲೇ ಒಂದು ಮೋರ್ ದೆನ್ 300 ಅಂದರೆ ಈಸಿಲಿ 300+ ಲೊಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಸೊ ಅಂದರೆ ಅಷ್ಟು ಔಟ್ಡೋರಲ್ಲಿ ನಡೆಯುವಂಥ ಕತೆ ಇದು. ಸೊ ಕತೆ ಆ ಥರ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಆಲ್ಮೋಸ್ಟ್ ಭಾಳಷ್ಟು ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಸಿಟಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನೋ ವಂಡರ್ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಗೊತ್ತಾದರೆ ಇದು ಯಾಕೆ ಹೀಗೆ ಬಂತು ಅಂತ ಗೊತ್ತಾಗುತ್ತೆ. ಖಂಡಿತ ಹೇಳ್ಬೋದು. ನಾನು ಇದನ್ನು ಮೊದಲು ಹೇಳಿದ್ದೀನಿ. ನನಗಿದ್ರು ನಾನು ಫಸ್ಟು ಬೆಂಗಳೂರು ನೋಡಿದ್ದು ಶಂಕರ್ ನಾಗ್ ಸರ್ ಲೆನ್ಸಿಂದ, ಅವರು ಆಕ್ಸಿಡೆಂಟ್ ಮೂವಿಯಿಂದ. ನಾನು ಆವಾಗಲೇ ನನಗೆ ನಾನು ಬೆಂಗಳೂರಿಗೆ ಒಂದ್ಸಲ ನಾನು ನೋಡಬೇಕು ಅನಿಸಿದ್ದು. ಸೊ ನಾನು ಬೆಂಗಳೂರು ಬಂದಾಯ್ತು. ಆಮೇಲೆ ನಾನು ಸಿನಿಮಾಗೆ ಸೇರಕ್ಕೆ ಬಂದು ಒಂದು 15 ವರ್ಷ ಎಲ್ಲ ಸ್ಪೆಂಡ್ ಮಾಡಾದ್ಮೇಲೂ ನನ್ನ ಕತೆ ಬರಿಬೇಕಿದ್ರೆ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಅದೇ ಇದ್ದಿದ್ದು. ಶಂಕರ್ ನಾಗ್ ಸರ್ ತೋರಿಸಿರೋ ಬೆಂಗಳೂರು ಅದೊಂದು ಬುನಾದಿ ಇದೆ. ಅದಕ್ಕೆ ನಾವು ಮೋಸ ಮಾಡ್ಬಾರ್ದು. ಅದನ್ನು ಅಟ್ಲೀಸ್ಟ್ ಅಷ್ಟೇ ಆದ್ರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಒಂದು ಕಾನ್ಷಿಯಸ್ ಎಫರ್ಟ್ ನೀವು ನೋಡಿ ಹೇಳಬೇಕು. ಆ್ಯಂಡ್ ಎಸ್ಪೆಷಲಿ ಒಂದು ಶಾರ್ಟ್ ಆದಮೇಲೆ ಇವರು ಬಂದು ನನಗೆ ಹೇಳಿದರು, ಅದು ಎಡಿಟರ್ನಲ್ಲಿ, ಸರ್ ಆ ಶಾರ್ಟ್ ಸರ್ ಸಕ್ಕದ, ದಟ್ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಶಾರ್ಟ್ ಸರ್ ಅಂತ. ಅದು ಅಗೇನ್ ಅದು ಒಂದು ಸೈಲೆನ್ಸ್ ಅಷ್ಟೇ ಅದು. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ. ಬಿಕಾಸ್ ಸಿನಿಮಾದಲ್ಲಿ ಯಾವಾಗಲೂ ನಾವು ವರ್ಬಲಲ್ಲೇ ಇರ್ತೀವಿ. ಅಂದರೆ ಈ ಸೈಲೆನ್ಸ್ ಬಯಸೋ ಅಂತ ನಿರ್ದೇಶಕರಿರೋದು ತುಂಬ ಕಡಿಮೆ. ಸೊ ಹಾಗಾಗಿ ಐ ಥಿಂಕ್ ದಿಸ್ ಇಸ್ ನ್ಯೂ ಫಾರ್ ಮೀ. ಅಂದರೆ ನಾನು ಮತ್ತು ಏಕಾಂತ ಒಂದು ನಿಶಬ್ದತೆ, ದಟ್ ಇಸ್ ನ್ಯೂ. ದಟ್ ಇಸ್ ವಾಟ್ ವಿ ನೀಡ್ ಇವತ್ತಿನ ಲೈಫಲ್ಲಿ ಅಲ್ವಾ ಸರ್? ಆ್ಯಕ್ಚುಲಿ ಅದು ಹೇಳಿದ್ರಲ್ಲ, ಅದೊಂದು ಶಾರ್ಟ್ ಹೇಳಿದ್ರಲ್ವಾ, ಅವಾಗಲೇ ನನಗೆ ಅನಿಸಿದ್ದು ಒಂದು ಸಾಂಗ್ ಟ್ರಿಗರ್ ಆಗಿದ್ದು, ಆ ಲಿರಿಕ್ಸ್ ಟ್ರಿಗರ್ ಆಗಿದ್ದು. ಅದೇ ಸಾಂಗ್ನ ಆ್ಯಕ್ಚುಲಿ ವಿಜಯ್ ಪ್ರಕಾಶ್ ಸರ್ ಅಪ್ರಿಷಿಯೇಟ್ ಮಾಡಿ. ಈಗ ಆ ಸಾಂಗ್ ಹೆಸರು ಹೇಳಿದ್ರು ಏಕಾಂತ. ಓಕೆ ಲುಕಿಂಗ್ ಫಾರ್ವರ್ಡ್ ಟು ಈ ಒಂದು ಸಿನಿಮಾ. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಜನವರಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಕಮೆಂಟ್ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಸುಮಾರು ಜನ ಲಾಸ್ಟಲ್ಲಿ ನೀವು ಒಂದು ಸ್ಲೈಡ್ ಏನು ಬರುತ್ತೆ ಅದನ್ನು ಬಹಳವಾಗಿ ಮೆಚ್ಕೊಂಡಿದ್ರು. ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಈ ಥರ ಹೇಳಿದಾಗ ಡೇಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಆಬ್ವಿಯಸ್ಲಿ ಗೊತ್ತು. ಸೊ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಸೊ ಬ್ರೇಕಲ್ಲಿ ನನಗೆ ಗಿಫ್ಟ್ ಬಾಕ್ಸಸ್ನ ತರಿಸಿಟ್ಕೊಂಡಾಗ
ಎಲ್ಲ ರೇಗಿಸ್ತಾ ಇದ್ರು ಸೇಯಿಂಗ್ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಸೌಜನ್ಯ ಕೇಳಿದ್ದಕ್ಕೆ ಅದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿರೋದು ಕೊಡೋಣ ಅಂತ. ಆ್ಯಕ್ಚುಲಿ ದಿಸ್ ಇಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಮಾತ್ರ ಅಲ್ಲ, ಲೈಕ್ ಜನರಲಿ ದಿಸ್ ಇಸ್ ಲೈಕ್ 100% ವುಡ್ ಪ್ರೆಸ್ಡ್ ಆಯಿಲ್ ಸಪ್ತಮ್ ತೈಲ ಕಡೆಯಿಂದ. ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಸೋ ವ್ಯಾಲ್ಯೂಬಲ್ ನಮ್ಮೆಲ್ಲರಿಗೂ. ಅದನ್ನು ನಾವೆಲ್ಲರೂ ಅಷ್ಟೇ ಚೆನ್ನಾಗಿ ಪ್ರಿಸರ್ವ್ ಮಾಡೋಣ ಅಂತ ಹೇಳ್ತಾ, ದಿಲೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ 50th ಸಿನಿಮಾಗೆ. ಥ್ಯಾಂಕ್ ಯು. ಐ ಆಮ್ ಓಲ್ಡ್. ಕೇಶವಮೂರ್ತಿ ಸರ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಡೆಬ್ಯೂ ಸಿನಿಮಾಗೆ. ತುಂಬ ಒಳ್ಳೇದಾಗಲಿ. ವೆರಿ ಯಂಗ್. ಈಗ ವಿಗ್ ತಗೊಂಡ್ಬೇಕು ಹೋಗಿ. ಬೇಡ ಸರ್, ಇದ್ರಲ್ಲಿ ಕೊಟ್ಟರು ಎಣ್ಣೆ ಬೆಳೆಸಿ ಸರ್. ನೆಕ್ಸ್ಟ್ ಮೈಸೂರು ಕಡೆ ಹೋಗ್ಬೇಕಾದ್ರೆ ನಿಮ್ಮ ಫೋಟೋ ಇಷ್ಟು ಉದ್ದ Before, after ಅಂತ. ಕರೆಕ್ಟ್. ಸೊ ಅಪೂರ್ವ, ಥ್ಯಾಂಕ್ ಯು ಸೋ ಮಚ್. Thank you so much. ಇಟ್ ವಾಸ್ ಅ ಲೆಂತಿ ಇಂಟರ್ವ್ಯೂ, ಆದರೆ ಎಲ್ಲೂ ಲೆಂತಿ ಅನ್ನಿಸ್ಲಿಲ್ಲ ಎಕ್ಸೆಪ್ಟ್ ಫಾರ್ ನಮಗೆ ಟೈಮ್ ನೋಡ್ಕೊಂಡ್ರೆ ಗೊತ್ತಾಗತ್ತಷ್ಟೇ. ಸಚ್ ಅನ್ ಎಂಗೇಜಿಂಗ್ ಕಾನ್ವರ್ಸೇಷನ್ ವಿತ್ ದ ಟೀಮ್. ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೂರು ಜನಕ್ಕೂ ಇಂಟರ್ವ್ಯೂ ಅಷ್ಟೇ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬರೀ ಇಂಟರ್ವ್ಯೂ ತರ ಇರಲಿಲ್ಲ. ಯು ಆರ್ ವೆರಿ ಕಾನ್ವರ್ಸೇಷನಲ್, ವೆರಿ ಏನಂತಾರೆ ಸ್ಪಾಂಟೇನಿಯಸ್, ಮತ್ತೆ ಆನೆಸ್ಟ್ ಆಗಿ ಸಿನಿಮಾ ಬಗ್ಗೆ ತಿಳ್ಕೋಬೇಕು ಅಂತಾನೆ ನಿಮ್ಗೆ ಇಷ್ಟ ಆಯ್ತು ಅಂತ ವಿ ಕುಡ್ ಫೈಂಡ್ ಔಟ್. ಮತ್ತೆ ಅವರು ನೀವು ಎಕ್ಸ್ಟ್ರಾಕ್ಟ್ ಮಾಡಿದ ರೀತಿ ಕೂಡ ನಮಗೆಲ್ಲೂ ಅಂದ್ರೆ ಬರ್ಡನ್ ಅನ್ಸ್ಲೇ ಇಲ್ಲ, ಬಹಳ ಫ್ರೀ ಫ್ಲೋಯಿಂಗ್ ಇತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಅದು ಪ್ರಿಪೇರ್ ಆಗಿದ್ದ ರೀತಿನೂ ಅಷ್ಟೇ, ಕಮೆಂಟ್ಸ್ಗಳನ್ನೆಲ್ಲ ನೋಟ್ ಮಾಡ್ಕೊಂಬಂದು. ಕರೆಕ್ಟ್. ಮತ್ತೆ ಹಾಡಾಡಿದ್ದು ಕೂಡ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು. ಇದು ಇವತ್ತಿನ ಇಂಟರ್ವ್ಯೂಗೋಸ್ಕರ ಹಾಡಿದ್ದ ಅಥವಾ ನಿಜವಾಗ್ಲೂ ಇಷ್ಟ ಸರ್ ನಿಜವಾಗ್ಲೂ ಹಾಡು ಇಷ್ಟ ಆಯ್ತು. ಬಟ್ ಬಟ್ ಅದೇ ನೀವು ಹಾಡಿ ಅಂತ ಸರ್ ಹೇಳಿದಾಗ ಸರ್ ಓಕೆನಾ ಪರವಾಗಿಲ್ವಾ ಹಾಡ್ಲಾ, ಯಾಕಂದ್ರೆ ಅಷ್ಟು ಅದ್ಭುತವಾದ ಹಾಡು ನಾವು ಹೆಂಗೋ ಹಾಡ್ಬಿಡ್ಬಾರ್ದಲ್ಲ. ಹೆಂಗ್ ಬೇಕಾದ್ರೂ ಹಾಡುವುದು ಅಂತಾನೆ ಅವ್ರು ಹಾಡು ಮಾಡಿದ್ರು. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹಾಡು. ಈವರೆಗೆ ರಿಲೀಸ್ ಆಗಿರೋ 3ರಲ್ಲಿ ನನ್ನ ಡೆಫಿನೆಟ್ಲಿ ಮೈ ಫೇವ್ರೆಟ್ ಸಾಂಗ್. ನೀವಿಬ್ರು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ, ಇಲ್ಲಿ ಹಾಡಿದ್ವಿ. ಇಟ್ ವಾಸ್ ಲವ್ಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.